ನಮಸ್ಕಾರ ಗುರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ನಿಮಗೆಲ್ಲರಿಗೂ ಅಕ್ಕಮಯ್ಯ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ ಈ ಜಾಗ ಸಾವಿರಾರು ವರ್ಷಗಳಿಂದ ಇದೆ ಅಂತೇಳಿ. ಆದರೆ ಈ ಜನರಿಗೆ ಗೊತ್ತಾಗಿದ್ದು ಈ ಜಾಗ 60ರಿಂದ 70 ವರ್ಷಗಳಿಂದ ಅಷ್ಟೇ. ಇವಾಗ ಗೊತ್ತಾಗಿರೋದು ಈ ಜಾಗ. ಇಲ್ಲಿ ಒಂದೇ ಕಲ್ಲಿನಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಶಿಲ್ಪಗಳನ್ನು ಕೆತ್ತಲಾಗಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ. ಕೂಡ ದೇವರ ಸನ್ನಿಧಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ ಈ ಮಂಟಪನ, ಇಲ್ಲಿ ಭಕ್ತಾದಿಗಳಿಗೆ ತಂಗುದಾಣವಾಗಿ ಅಥವಾ ಇಲ್ಲಿ ವ್ಯಾಪಾರ ಮಾಡೋರಿಗೆ ವ್ಯಾಪಾರದ ಒಂದು ಅಂಗಡಿಯಾಗಿ ಈ ಥರ ಯೂಸ್ ಮಾಡೋಕ್ಕೋಸ್ಕರ ಕಟ್ಟಿದ್ದಾರೆ. ಈ ರಥ ಏನು ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಉದ್ಭವ ಪಂಚಮುಖಿ ಶ್ರೀ ಭೀಮೇಶ್ವರ ಸ್ವಾಮಿಯ ರಥವಾಗಿರುತ್ತದೆ. ಪ್ರತಿ ವರ್ಷ ಕೂಡ ಮಹಾಶಿವರಾತ್ರಿ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಏನಂದರೆ, ಯಾರಿಗೆ ಮಕ್ಕಳಾಗಿರಲ್ಲ ಅವ್ರು ಬಂದು ಇಲ್ಲಿ ಬೇಡ್ಕೊಂಡು ಹೋದರೆ ಮಕ್ಕಳಾಗುವ ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಭಕ್ತಾದಿಗಳು ಹೇಳ್ತಾರೆ. ಈ ರಥದಲ್ಲಿ ಏನು ವಿಶೇಷತೆ ಅಂದರೆ, ದೇವರನ್ನೇ ಪ್ರತಿಷ್ಠಾಪಿಸಿ ರಥವನ್ನು ಮಾಡಲಾಗಿದೆ. ಗುರು, ಇಲ್ಲಿ ಸುಮಾರು ಟೆಂಪಲ್ ಇದ್ದಾವೆ. ಅಂದರೆ ಮುನೇಶ್ವರನಿಗೆ ಮಾತ್ರ ಇಲ್ಲಿ ಕುರಿ ಕೋಳಿಗಳನ್ನು ತಂದು ಕೊಯ್ಕೊಂಡು ಅಂದರೆ ಬಲಿ ಕೊಟ್ಕೊಂಡು ಹೋಗ್ತಾರೆ. ಬಿಟ್ಟರೆ ಇಲ್ಲಿ ಒಂದೇ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನದ ಬಗ್ಗೆ ಅಲ್ಲಿಯ ಅರ್ಚಕರಾದ ಮಲ್ಲೇಶ್ವರ ಸ್ವಾಮಿಯವರು ನನಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರು. ದೇವಸ್ಥಾನವೆಲ್ಲವನ್ನು ಸುತ್ತು ಹರಿದುಕೊಂಡು ದೇವಸ್ಥಾನದ ಹಿಂದಿರುವ ಒಂದು ವಿಶಾಲ ಜಾಗಕ್ಕೆ ನಾವು ಮುಂದುವರೆದೆವು. ಈಗ ಈವ್ನಿಂಗ್ ಟೈಮಲ್ಲಿ ಟೂರಿಸ್ಟ್ಗಳು ಜಾಸ್ತಿ. ಯಾಕಂದರೆ ನೋಡಿ, ಇಲ್ಲಿ ಕಾಣ್ತಿದ್ದಲ್ಲ ಸನ್ಸೆಟ್ ನೋಡಲಿಕ್ಕೆ, ಈ ಸುಂದರವಾದ ಬ್ಯೂಟಿಫುಲ್ ವ್ಯೂ ನೋಡಲಿಕ್ಕಾಗಿ ಲೈಕ್ ಟೂರಿಸ್ಟ್ಗಳು ಜಾಸ್ತಿ ಬರ್ತಾರೆ. ತೋರಿಸ್ತೀನಿ, ಮಸ್ತಾಗಿರುತ್ತೆ ವ್ಯೂನ. ವೇಟ್ ಮಾಡಿ ಬ್ರೋ. ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ಲಿಕ್ಕೆ, ಒಂಥರ ಮಸ್ತ್ ಪೀಸ್ ಆಗಿದೆ. ಆದರೆ ಇಲ್ಲಿ ಪ್ರವಾಸಿಗರು ಪ್ರವಾಸ ತಾಣವನ್ನು ಕ್ಲೀನಾಗಿ ಇಟ್ಕೋಬೇಕು. ಈ ಥರ ಎಲ್ಲ ಕೆತ್ತನೆ ಮಾಡಿಕೊಂಡು ಪ್ರೀತಿ ಪ್ರೇಮನ ಇಲ್ಲೆಲ್ಲ ತೋರಿಸ್ಕೊಂಡಿದ್ರೆ ಲೈಕ್ ನೋಡೋಕೆ ಬಂದವರಿಗೆ ಇಷ್ಟ ಆಗಲ್ಲ, ಚೆನ್ನಾಗೂ ಕಾಣ್ತಾ ಇಲ್ಲ. ಎಲ್ಲ ಕಲ್ ಮೇಲೂ ತೋರಿಸ್ತೀನಿ ನಾನು, ಎಲ್ಲ ಕಲ್ ಮೇಲೂ ಇದೇ ಥರ ಬರೆದು ಹೋಗಿದ್ದಾರೆ.
ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ನ ನಾನಿವತ್ತು ನಿಮ್ಗೆ ತೋರ್ಸಕ್ಕೆ ಬಂದಿದ್ದೀನಿ. ತೋರಿಸ್ತೀನಿ ಏನೋ ಟೈಮ್ ಬಂದೇ ಹೋಯ್ತು, ತೋರಿಸ್ತೀನಿ ಸ್ಟಿಲ್. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಮೆಟ್ಲತ್ಕೊಂಡು ಬರ್ಬೋದು, ವೆಹಿಕಲಲ್ಲೂ ಬರ್ಬೋದು, ಮೆಟ್ಲತ್ಕೊಂಡು ಬರ್ಬೋದು. ಎರಡಕ್ಕೂ ಅನುಕೂಲ ಇದೆ. ನಮ್ಮ ಗಾಡಿ ಇಲ್ಲ ಇದ್ದಾವೆ. ಇಬ್ಬರು ಗಾಡಿ ಮೇಲೆ ತಂದರು, 3 ಜನ. ಉಳ್ಕಿಲ್ಲ, ಮೆಟ್ಲತ್ಕೊಂಡೇ ಬಂದಿವಿ. ಬನ್ನಿ, ನಮ್ಮ ದೇವ್ರು ನೋಡೋಕೆ ಬರೋಕ್ಕಿಂತ ಇಲ್ಲಿ ಪ್ರೀತಿ ಮಾಡೋಕ್ಕೆ ಬರ್ರೆ ಜಾಸ್ತಿ. ನಮ್ಮ ಕಣ್ಣಿಗೆ ಕಂಡಲ್ಲೆಲ್ಲ ಪ್ರೇಮಿಗಳೇ ಕೂತ್ಕೊಂಡಿದ್ದಾರೆ. ಎಲ್ಲ ಮನ್ಸಿಗೆ ಬೇಜಾರಾಗುತ್ತೆ. ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಆದ್ರೆ ನಾವು ಬಂದು ಕೆಲಸ ಮಾಡ್ಕೊಂಡು ಹೋಗೋಣ. ಬನ್ನಿ ಗೈಸ್, ನಮಗೂ ಒಂದಲ್ಲ ಒಂದಿನ ಟೈಮ್ ಬರ್ತೈತೆ. ಇನ್ನೂ 3 ದಿವಸ ಟೈಮ್ ಇದೆ. ತಲೆ ಕೆಡಿಸ್ಕೋಬೇಡಿ. ಅಲ್ಲಿವರೆಗೂ ಮಚ್ಚ ಏನ್ ಅನಿಸ್ತೈತೆ ನಿಮ್ಗೆಲ್ಲ ಹಿಂಗ್ ಸಿಂಗಲ್ ಆಗಿ? ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇದನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಆಕ್ರೋಶ ಹಾಕ್ತಿವಿ, ಒಂದಿನ ಹಾಕ್ತಿವಿ, ಬಿಡಲ್ಲ, ಹಾಕ್ತಿವಿ. ಇಲ್ಲೇ ಕರ್ಕೊಂಬರಲ್ಲ ಗುರು. ಆದ್ರೂ ದೇವಸ್ಥಾನ ಪೀಸ್ ಆಗಿದಾವೆ, ಸುಮಾರು ದೇವಸ್ಥಾನಗಳಿದ್ದಾವೆ. ಹೇಳಿದ್ನಲ್ಲ, ಈ ತರ ಜನಗಳೇ ಜಾಸ್ತಿ. ಟೂರಿಸ್ಟ್ ಬರ್ತಾರೆ, ದೇವ್ರು ನೋಡಕ್ಕಂತೂ ಬರಲ್ಲ. ಏನಂತೀರಾ ಅಷ್ಟೇ. ವಾರ ಪೂರ್ತಿ ಕೆಲಸ ಮಾಡಿ ಒಂದಿನ ಮೈಂಡ್ ಅಂದರೆ ಸಂಡೇ ಸ್ಯಾಟರ್ಡೆ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅಂದರೆ ನಾನು ಸಜೆಷನ್ ಮಾಡೋದು ಈ ಬೆಟ್ಟ. ನಿಯರ್ ಬೈ ಯಲಹಂಕ, ದೇವನಹಳ್ಳಿ, ಹಾಗೆ ಬಾಗ್ಲೂರು ಈ ಸೈಡಿಂದ ನಿಯರ್ ಆಗುತ್ತೆ. ಕ್ರೇಜಿ ವೈಬು, ಫೀಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಸನ್ಸೆಟ್ಟು ವೈಬೇ ಬೇರೆ. ನಾನು ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಂಡು ಬರ್ಬೋದು. ಮಸ್ತಾಗೈತೆ ಗುರು, ಸಖತ್ತಾಗೈತೆ. ಬಂದರೆ ಈವ್ನಿಂಗ್ ಟೈಮಲ್ಲಿ ಬರಬೇಕು, ಜನಗಳು ಜಾಸ್ತಿ ಇರ್ತಾರೆ. ಈವ್ನಿಂಗ್ ಟೈಮು ಮಸ್ತಾಗಿರುತ್ತೆ ನೋಡಿ. ಸನ್ಸೆಟ್ ಆಗ್ತದೆ. ತೋರಿಸ್ಬೇಕಂತ ನಾನು ಮಾಡ್ತೀನಿ. ಸೂಪರ್ ಆಗಿರೋ ಸನ್ಸೆಟ್ನ ನೋಡ್ಕೊಬಂದ್ರಿ ಅನ್ಕೊತೀನಿ. ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೇಳಿದ್ನಲ್ಲ, ಪ್ರತಿ ಲೈಕು, ಶೇರ್, ಕಮೆಂಟು ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿಯಾಗಿರುತ್ತೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಫ್ರಮ್ ಅಕ್ಕಮ್ಮಯ್ಯ ಗುಡ್ಡ. ಇದೇ ಥರ ಕ್ರೇಜಿ ವಿಡಿಯೋ ಜೊತೆ ನೆಕ್ಸ್ಟ್ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು.